ನಮಸ್ಕಾರ. ಪ್ರಪಂಚದ ಏಕೈಕ ದುಡ್ಡಿನ ಮಂತ್ರ ತಿರುಪತಿ ಮಂತ್ರ. ತಿರುಪತಿ ಮಂತ್ರ ಎಲ್ಲಾದರೂ ಕೇಳಿದ್ರಾ ನೀವು? ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಖಂಡಿತವಾಗ್ಲೂ ಈ ಮಂತ್ರ ಪಠಿಸ್ತಾ ಹೋದಷ್ಟು ಹಣ ಬರೋಕೆ ಶುರು ಆಗ್ತಾ ಹೋಗುತ್ತೆ. ಹಣ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಹಣ ಒಟ್ಟು ಬರ್ತಾ ಇರುತ್ತೆ. ಈ ಪ್ರಪಂಚದಲ್ಲೇ ಏಕೈಕ ದುಡ್ಡಿನ ಮಂತ್ರ ತಿರುಪತಿ ಮಂತ್ರ. ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡ್ರಿ, ದೇವರಿಗೆ ನಾವು ನಮಗೆ ಬೇಕಾದ ಅಗತ್ಯ ವಸ್ತುಗಳನ್ನ ತಗೊಳೋದಕ್ಕೆ ದುಡ್ಡು ಕೊಡು ಅಂತ ಕೇಳಬೇಕು. ಈ ಒಂದು ತಿರುಪತಿ ಮಂತ್ರ ಹೇಳ್ತಾ ಹೋಗಬೇಕು. ಆವಾಗ ನಮಗೆ ನಾವು ಮಾಡುವ ಕೆಲಸದಿಂದ, ಯಾವುದೇ ಕೆಲಸ ಇರ್ಬೋದು, ಯಾವುದೇ ವ್ಯಾಪಾರ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಯಾವುದೇ ಕೃಷಿ ವ್ಯವಸಾಯ ಇರ್ಬೋದು, ಯಾವುದೇ ರಾಜಕೀಯದಲ್ಲೇ ಇರ್ಬೋದು, ಚಲನಚಿತ್ರರಂಗದಿಂದ ಇರ್ಬೋದು, ಕೈಗಾರಿಕೋದ್ಯಮದಿಂದ ಇರ್ಬೋದು, ಯಾವುದೇ ಪ್ರೊಫೆಷನಲ್ ಒಂದು ಜಾಬುಗಳಲ್ಲಿ ಆಗಿರ್ಬೋದು, ನಮಗೆ ಹಣ ಬರ್ತಾ ಹೋಗುತ್ತೆ. ಎಲ್ಲಿಂದ ಹಣ ಬರುತ್ತೆ, ಯಾವುದರಿಂದ ಹಣ ಬರುತ್ತೆ, ಅದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಈ ತಿರುಪತಿ ಮಂತ್ರನ ಪ್ರತಿದಿನ ಪಠಿಸ್ತಾ ಹೋಗಬೇಕು. ಟೈಮಿಂಗ್ಸ್ ಏನಿಲ್ಲ, ಪ್ರತಿದಿನ ಪಠಿಸ್ತಾ ಹೋಗಬೇಕು. ಮತ್ತು ಈ ತಿರುಪತಿ ಮಂತ್ರ ಅಂದರೆ ಏನಪ್ಪ ಅಂತಂದರೆ, ನೋಡಿ, ತಿರು ಅಂದರೆ ಪವಿತ್ರ ಅಂತ, ಪತಿ ಅಂದರೆ ನಿವಾಸ ಅಂತ. ತಿರು ಅಂದರೆ ಪವಿತ್ರ ಅಂತ, ಪತಿ ಅಂದರೆ ನಿವಾಸ, ಪವಿತ್ರ ನಿವಾಸದ ಮಂತ್ರ. ಯಾವುದಪ್ಪದು ಮಂತ್ರ ಅಂದರೆ, ಓಂ ನಮೋ ಧನ ದಾಹೇ ಸ್ವಾಹ. ಓಂ ನಮೋ ಧನ ಅಂದರೆ ದುಡ್ಡು, ದಾಹೇ ಸ್ವಾಹ. ಓಂ ನಮೋ ಧನ ದಾಹೇ ಸ್ವಾಹ ಅಂತ ಈ ಮಂತ್ರ ಪ್ರತಿದಿನ ಅನ್ಲಿಮಿಟೆಡ್ ಪಠಣೆ ಮಾಡ್ತಾ ಇರಬೇಕು. ದೇವರಿಗೆ ಏನು ಕೇಳಬೇಕು? ಇಷ್ಟೇ, ನಮಗೆ ಅಗತ್ಯವಾದ ವಸ್ತುಗಳನ್ನ ತಗೊಳೋದಕ್ಕೆ ನಮಗೆ ದುಡ್ಡು ಬೇಕು. ಮನುಷ್ಯನಿಗೆ ಅಗತ್ಯವಾದ ವಸ್ತುಗಳು ಏನೇನೋ, ನಮಗೆ ಸೈಟ್ ತೊಗೊಬೇಕು, ದುಡ್ಡು ಕೊಡಪ್ಪ ಅಂತ ಕೇಳಬೇಕು ಮಂತ್ರದ ಮುಖಾಂತರ. ಮನೆ ಕಟ್ಟಿಸ್ಬೇಕು, ದುಡ್ಡು ಕೊಡಪ್ಪ ಅಂತ. ಮಕ್ಕಳನ್ನ ಓದಿಸ್ಬೇಕು, ಸ್ಕೂಲು ಕಾಲೇಜುಗಳಿಗೆ ದುಡ್ಡು ಕೊಡಪ್ಪ ಅಂತ. ಮಕ್ಕಳು ಮದುವೆ ಮಾಡಬೇಕು, ದುಡ್ಡು ಕೊಡಪ್ಪ. ಅಂದರೆ ಖರ್ಚು ಮಾಡಲಿಕ್ಕೆ ದುಡ್ಡು ಬೇಕಲ್ವ? ಅವನ್ನೆಲ್ಲ ಪರ್ಚೇಸ್ ಮಾಡಲಿಕ್ಕೆ ದುಡ್ಡು ಬೇಕು ತಾನೆ. ಈಗ ಹುಷಾರಿಲ್ಲ, ವಾಸಿ ಮಾಡ್ಕೊಬೇಕು ಕಾಯಿಲೆ, ದುಡ್ಡು ಕೊಡಪ್ಪ ಅಂತ ಕೇಳಬೇಕು. ಸೊ ದುಡ್ಡಿಂದ ನಾವೆಲ್ಲ ಪಡ್ಕೊತ ಹೋಗ್ತೀವಿ. ಈಗ ನಾವು ಮದುವೆ ಮಾಡ್ಕೊಬೇಕು, ಹಣ ಇದ್ದರೆ ತಾನೇ ಮದುವೆ ಮಾಡ್ಕೊಳಕ್ಕೆ ಸಾಧ್ಯ. ಸೊ ಹಂಗಾಗಿ ಈ ಒಂದು ಪವಿತ್ರವಾದ ಮಂತ್ರ, ಪವಿತ್ರ ನಿವಾಸದ ಮಂತ್ರ. ತಿರು ಅಂದರೆ ಪವಿತ್ರ, ಪತಿ ಅಂದರೆ ನಿವಾಸ, ತಿರುಪತಿ ಮಂತ್ರ ಅಂತ. ಇದು ತುಂಬ ಪವರ್ಫುಲ್ ಮಂತ್ರ. ಓಂ ನಮೋ ಧನ ದಾಹೇ ಸ್ವಾಹ. ಈ ಮಂತ್ರನ ಪಠಣೆ ಮಾಡ್ತಾ ಇರಬೇಕು. ದೇವರಿಗೆ ಇಷ್ಟೇ ಕೇಳಬೇಕಾಗಿರೋದು, ಏನು? ಅಗತ್ಯವಾದ ವಸ್ತುಗಳನ್ನ ನಮಗೆ ಪಡ್ಕೊಳಕ್ಕೆ ದುಡ್ಡು ಬೇಕು ಅಷ್ಟೇ. ದುಡ್ಡು ನಿರಂತರವಾಗಿ ಬರ್ತಾ ಇರಬೇಕು ಅಂತಂದರೆ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಇದು ತಾಂತ್ರಿಕ ಒಂದು ಮಂತ್ರಗಳಿರ್ತವೆ. ಇವನ್ನ ನಾವು ಎನ್ಹಾನ್ಸ್ಮೆಂಟ್ ಮಾಡ್ಕೊಬೇಕು ಥ್ರೂ ಫೈನಾನ್ಷಿಯಲ್ ಒಂದು ರಿಲೇಟೆಡ್ಸ್ಗಳಿಗೆ ನಮಗೆ ಬೇಕು ಅಂದಾಗ ಈ ಒಂದು ಮಂತ್ರನ ಅವಾಗ ಪಠಿಸ್ತಾ ಬನ್ನಿ. ಖಂಡಿತವಾಗ್ಲೂ ದುಡ್ಡಿನ ವಿಚಾರದಲ್ಲಿ ಹಣ ಬರೋಕೆ ಹೋಗ್ತಾ ಹೋಗುತ್ತೆ. ಹಣ ಎಲ್ಲಿಂದ ಬರುತ್ತೆ ನೋಡಿ, ಅದಕ್ಕೆ ಲಕ್ಷ್ಮೀ ಚಂಚಲೆ ಅಂತೀವಿ, ಒಬ್ಬರ ಹತ್ರ ಇರಲ್ಲ. ಲಕ್ಷ್ಮೀ ಚಂಚಲೆ ಅಂತೀವಿ, ಒಬ್ಬರ ಹತ್ರ ಇರಲ್ಲ. ಅಂದರೆ ಖರ್ಚು ಮಾಡ್ತಾ ಇರಬೇಕು, ದುಡ್ಡು ಬರ್ತಾನೇ ಇರುತ್ತೆ. ದುಡ್ಡು ಖರ್ಚು ಮಾಡಿದಷ್ಟು ದುಡ್ಡು ಬರ್ತಾನೇ ಇರುತ್ತೆ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.